ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಕ್ಷೇತ್ರದಲ್ಲೇ ಕುಟುಂಬಕ್ಕೆ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಲಾಗಿದೆ. ದೇವಸ್ಥಾನದ ಪೂಜೆ ಪ್ರೀತಿ ವಿಚಾರಕ್ಕೆ ಪಂಚರಿಂದಲೇ ಬಹಿಷ್ಕಾರ ಹೇರಲಾಗಿದೆ. ಗ್ರಾಮದ ಕುರುಬ ಸಮಾಜದ ಪಂಚರಿಂದಲೇ ಬಹಿಷ್ಕಾರ ಹಾಕಿರೋ ಅಂತ ಆರೋಪ ಕೇಳಿ ಬರ್ತಾ ಇದೆ. ಮಾತನಾಡಿದ್ರೆ 5,000 ರೂಪಾಯಿ ದಂಡ, ಮಾಹಿತಿ ಕೊಟ್ರೆ 1,000 ರೂಪಾಯಿ ಬಹುಮಾನ. ಬೆಳಗಾವಿ ತಾಲೂಕಿನ ಕೊಂಡಸಕೊಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತಡರಾತ್ರಿ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ದುಷ್ಕರ್ಮಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ನಮಗೂ ಬದುಕಲು ಅವಕಾಶ ಕೊಡಿ ಅಂತ ಆ ಕುಟುಂಬ ಅಂಗಲಾಚ್ತಾ ಇದೆ. ಈಗ ನಮಗೂ ಬದುಕಕ್ಕೋಸ್ಕರ ಅವಕಾಶ ಕೊಡಿ ಅಂತ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವಂತ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಬೆಳಗಾವಿಯ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಕೊಂಡಸಕೊಪ್ಪದಲ್ಲಿ ಆಗಿರೋ ಅಂತ ಘಟನೆ ಇದು. ಸಚಿವರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು, ಏನಾಗಿದೆ ಅಂತ ಪರಿಗಣಿಸಬೇಕು, ಏನಿದು ಪ್ರಕರಣ ಅನ್ನೋದನ್ನ ನೋಡಬೇಕು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ನಾವು ಒಂದ್ ಕಡೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಿ, ಮನೆ ಮೇಲೆ ಕಲ್ಲು ತೂರಾಟ ಕೂಡ ಆಗಿರೋ ಅಂಥದ್ದು. ಆಕ್ಚುಯಲ್ ಆಗಿ ಏನಿದು ಪ್ರಕರಣ, ಯಾತಕ್ಕೋಸ್ಕರ ಈ ಒಂದು ಕುಟುಂಬಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸೋ ಅಂತ ಕ್ಷೇತ್ರದಲ್ಲೇ ಸಾಮಾಜಿಕ ಬಹಿಷ್ಕಾರ? ಶ್ರೀಕಾಂತ್ ನೋಡಿ ಮಧುಸೂದನ್, ಸಾಮಾಜಿಕ ಬಹಿಷ್ಕಾರದಂತ ಅನಿಷ್ಟ ಪದ್ಧತಿ ಜಾರಿ ಇರುವಂಥದ್ದು ಏನು ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿನಿಧಿಸ್ತಕ್ಕಂಥ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕೊಂಡಸಕೊಪ್ಪ ಗ್ರಾಮದಲ್ಲಿ ಏನು ಸಾಮ್ರೇಕರ್ ಕುಟುಂಬ ಏನಿದೆ, ಈ ಸಾಮ್ರೇಕರ್ ಕುಟುಂಬಕ್ಕೆ ಅದೇ ಸಮುದಾಯ ಅಂದರೆ ಕುರುಬ ಸಮುದಾಯದ ಜನರೇ ಏನಂತಂದರೆ ಕಳೆದ 1.5 ತಿಂಗಳಿಂದ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿರುವಂಥದ್ದು. ಪ್ರಮುಖವಾಗಿ ಆ ಕುಟುಂಬ ಸದಸ್ಯರಿಗೆ ಗ್ರಾಮದ ಯಾವುದೇ ಒಂದು ಸಾಮಾಜಿಕ ಕಾರ್ಯ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಹ್ವಾನವನ್ನು ನೀಡೋದಿಲ್ಲ. ಜೊತೆಗೆ ಯಾರೂ ಸಹ ಆ ಕುಟುಂಬದವರ ಜೊತೆ ಮಾತನಾಡಿಸುವಂತಿಲ್ಲ. ಮಾತನಾಡಿಸಿದ್ರೆ ಅವ್ರಿಗೆ ಏನಂತಂದರೆ 500 ರೂಪಾಯಿ ದಂಡವನ್ನು 5,000 ರೂಪಾಯಿ ದಂಡವನ್ನು ಹಾಕ್ತಾ ಇರುವಂಥದ್ದು. ಅದ್ರ ಜೊತೆಗೆ ಒಂದು ವೇಳೆ ಇದರ ಮಾಹಿತಿಯನ್ನು ನೀಡಿದಂಥವ್ರಿಗೆ 1,000 ರೂಪಾಯಿ ಏನಂತಂದ್ರೆ ಬಹುಮಾನವನ್ನು ಅಲ್ಲಿ ಪ್ರಮುಖರಿದ್ದಾರೆ ಅಂದ್ರೆ ಕುರುಬ ಸಮುದಾಯದ ನಾಯಕರು ಏನಿದ್ದಾರೆ ಅವರು ಏನಂತಂದ್ರೆ ತಮ್ಮಕ್ಕೆ ತಾವೇ ಏನಂತಂದ್ರೆ ಕಟ್ಟಪ್ಪನೆಯನ್ನ ಹೊರಡಿಸಿಕೊಂಡಿರುವಂಥದ್ದು. ಹೀಗಾಗಿ ಕಳೆದ 1.5 ತಿಂಗಳಿಂದ ಆ ಕುಟುಂಬ ಪಡಬಾರದ ಕಷ್ಟವನ್ನ ಪಡ್ತಾ ಇರುವಂಥದ್ದು. ಯಾಕಂತಂದ್ರೆ ಯಾರ ಜೊತೆ ಮಾತನಾಡುವಂತಿಲ್ಲ, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವಂತಿಲ್ಲ, ಜೊತೆಗೆ ಏನಂತಂದ್ರೆ ಶುಭ ಕಾರ್ಯಗೂ ಸಹ ಏನಂತಂದ್ರೆ ಪಾಲ್ಗೊಳ್ಳುವಂತಿಲ್ಲ. ಹೀಗಾಗಿ ಆ ಕುಟುಂಬ ಒಂದು ರೀತಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದೆ. ಈ ಕುರಿತಂತೆ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಏನು ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ಬರುತ್ತೆ, ಆ ಠಾಣೆಗೆ ಏನಂತಂದ್ರೆ ದೂರು ನೀಡಿದ್ರು ಸಹ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಇತ್ತೀಚೆಗೆ ಕಳೆದ ಹಲವು ದಿನಗಳ ಹಿಂದೆ ಏನಂತಂದ್ರೆ ಈ ಕುಟುಂಬ ಸದಸ್ಯರ ವಾಸಿಸ್ತಕ್ಕಂಥ ಮನೆ ಏನಿದೆ, ಮನೆ ಮೇಲೆ ಏನಂತಂದ್ರೆ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಕಲ್ಲು ತೂರಾಟವನ್ನು ನಡೆಸಿ ಆ ಮನೆಯ ಕಾಜು ಗಿಡಿಕೆಗಳನ್ನು ಎಲ್ಲವನ್ನು ಸಹ ಪುಡಿ ಮಾಡಿರುವಂಥದ್ದು. ಈ ವಿಚಾರವು ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಸಹ ಏನಂತಂದ್ರೆ ಕಾಟಾಚಾರಕ್ಕೆ ಅನ್ನುವಂತೆ ಅಲ್ಲಿರ್ತಕ್ಕಂಥ ಹಿರೇಬಾಗೇವಾಡಿ ಠಾಣೆ ಪೊಲೀಸರು ಭೇಟಿ ನೀಡಿ ಏನಂತಂದ್ರೆ ಯಾರ ವಿರುದ್ಧವೂ ಸಹ ಇದುವರೆಗೆ ಕ್ರಮ ಕೈಗೊಂಡಿಲ್ಲ. ಇಂಥದ್ದೊಂದು ಅನಿಷ್ಟ ಅಂದ್ರೆ ಏನು ಸಾಮಾಜಿಕ ಬಹಿಷ್ಕಾರದಂತ ಪದ್ಧತಿಯನ್ನ ರೂಢಿಸಿಕೊಂಡ್ರು ಸಹ ಏನಂತಂದ್ರೆ ಅದರ ವಿರುದ್ಧ ಏನಂತಂದ್ರೆ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಇದು ಏನಂತಂದ್ರೆ ಬಹಳಷ್ಟು ಆ ಕುಟುಂಬದ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ನಮಗೆ ನ್ಯಾಯ ಕೊಡಿ ಅಂತೇಳಿ ನೇರವಾಗಿ ಕುಟುಂಬ ಒತ್ತಾಯವನ್ನ ಪಡಿಸ್ತಾ ಇರುವಂಥದ್ದು. ಇದ್ರ ಜೊತೆಗೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತೇಳಿ ನೋಡೋದಾದ್ರೆ ಏನು ಕುಟುಂಬ ಸದಸ್ಯರು ಏನು ಅಲ್ಲಿರ್ತಕ್ಕಂಥ ಬೀರದೇವರ ದೇವಸ್ಥಾನದಲ್ಲಿ ಕಳೆದ ಹಲವು ವರ್ಷಗಳಿಂದ ದೇವಸ್ಥಾನ ಪೂಜಾರಿಕೆಯನ್ನ ಮಾಡ್ಕೋತಾ ಬಂದಿದ್ರು. ಇದ್ರ ಜೊತೆಗೆ ಏನಂತಂದ್ರೆ ಅವರು ಏನಂತಂದ್ರೆ ಆ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ಅನ್ಯ ಜಾತಿ ಅಂದ್ರೆ ಎಷ್ಟೇ ಕುಟುಂಬದ ಸದಸ್ಯನೊಬ್ಬನನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದಾಳೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮುಂದಿಟ್ಕೊಂಡು ಇದೇ 2 ವಿಚಾರಗಳನ್ನು ಮುಂದಿಟ್ಕೊಂಡು ಈ ಕುಟುಂಬಕ್ಕೆ ಏನಂತಂದ್ರೆ ಬಹಿಷ್ಕಾರನ ಹಾಕಿರುವಂಥದ್ದು. ಹಾಗಾಗಿ ಸಹಜವಾಗಿ ಪೊಲೀಸರು ಇಂಥದ್ದೊಂದು ಅನಿಷ್ಟ ಪದ್ಧತಿಯನ್ನ ಅಲ್ಲಿರ್ತಕ್ಕಂಥ ನಾಯಕರು ಏನಂತಂದ್ರೆ ಜಾರಿ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿತ್ತು. ಜೊತೆಗೆ ಏನಂತಂದ್ರೆ ಅವರನ್ನ ಕುಳಿತುಕೊಂಡು ಸಂಧಾನ ಸಭೆಯನ್ನ ಮಾಡೋ ಮೂಲಕ ಕೇಸ್ ದಾಖಲಿಸಿಕೊಳ್ಳದೆ ಇದ್ರೂ ಸಹ ಏನಂತಂದ್ರೆ ಸಂಧಾನವನ್ನ ಮಾಡೋ ಮೂಲಕ ಇತ್ಯರ್ಥವನ್ನ ಮಾಡಬೇಕಾಗಿತ್ತು. ಆದ್ರೆ ಹಿರೇಬಾಗೇವಾಡಿ ಠಾಣೆ ಪೊಲೀಸರು ಇದ್ಯಾವುದನ್ನ ಮಾಡದೇ ಇರೋದು ಒಂದು ರೀತಿ ಏನಂತಂದ್ರೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಮಧುಸೂದನ್.